ಗಾಯದ ಸಮಸ್ಯೆಗಳಿಂದಾಗಿ ಐಪಿಎಲ್ ಪಂದ್ಯಗಳನ್ನು ತಪ್ಪಿಸಿಕೊಂಡಿದ್ದ ರೋಹಿತ್ ಶರ್ಮಾ ಮತ್ತು ಹಾರ್ದಿಕ್ ಪಾಂಡ್ಯ ಬೆಂಗಳೂರಿನ ಬಿಸಿಸಿಧೆ ಸೆಂಟರ್ ಆಫ್ ಎಕ್ಸಲೆನ್ಸ್ ಕೋಇ ನಡೆಸಿದ ಫಿಟ್ನೆಸ್ ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿದ್ದಾರೆ. ಇದರಿಂದಾಗಿ ಭಾನುವಾರದಿಂದ ಧರ್ಮಶಾಲಾದಲ್ಲಿ ಆರಂಭವಾಗಲಿರುವ ಅಫ್ಘಾನಿಸ್ತಾನ ವಿರುದ್ಧದ 3 ಪಂದ್ಯಗಳ ಏಕದಿನ ಸರಣಿಯಲ್ಲಿ ಇವರಿಬ್ಬರು ಆಡುವುದು ಖಚಿತವಾಗಿದೆ. ಪಾಂಡ್ಯ ತರಬೇತಿಯಲ್ಲಿ 10 ಓವರ್ ಬೌಲಿಂಗ್ ಮಾಡುತ್ತಿರುವುದು ತಂಡಕ್ಕೆ ಹೆಚ್ಚಿನ ಬಲ ನೀಡಿದೆ. ಇನ್ನು ಗಾಯಗೊಂಡಿರುವ ವಿರಾಟ್ ಕೊಹ್ಲಿ ಸರಣಿಯಿಂದ ಹೊರಗುಳಿದಿದ್ದು, ಅವರ ಸ್ಥಾನಕ್ಕೆ ಯಶಸ್ವಿ ಜೈಸ್ವಾಲ್ ಆಯ್ಕೆಯಾಗಿದ್ದಾರೆ. ಉಳಿದ ಪಂದ್ಯಗಳು ಲಕ್ನೋ ಮತ್ತು ಚೆನ್ನೈನಲ್ಲಿ ನಡೆಯಲಿವೆ. ಅಫ್ಘಾನಿಸ್ತಾನದ ವಿರುದ್ಧ ಏಕದಿನ ಸರಣಿಯಲ್ಲಿ ಹಿರಿಯ ಆಟಗಾರರಾದ ರೋಹಿತ್ ಶರ್ಮಾ ಮತ್ತು ಹಾರ್ದಿಕ್ ಪಾಂಡ್ಯ ಅವರು ಆಡುತ್ತಾರೋ ಇಲ್ಲವೋ ಎಂಬ ಆತಂಕ ದೂರಾಗಿದೆ. ಧರ್ಮಶಾಲಾದಲ್ಲಿ ಭಾನುವಾರದಿಂದ ಆರಂಭವಾಗಲಿರುವ ಅಫ್ಘಾನಿಸ್ತಾನ ವಿರುದ್ಧದ 3 ಪಂದ್ಯಗಳ ಏಕದಿನ ODI ಸರಣಿಯಲ್ಲಿ ಭಾಗವಹಿಸಲು ಇಬ್ಬರಿಗೂ ಬಿಸಿಸಿರೆನ ಸೆಂಟರ್ ಆಫ್ ಎಕ್ಸಲೆನ್ಸ್ ಕೋಇ ಕ್ರೀಡಾ ವಿಜ್ಞಾನ ತಂಡವು ಫಿಟ್ನೆಸ್ ಕ್ಲಿಯರೆನ್ಸ್ ನೀಡಿದೆ. ಪಾಂಡ್ಯ ಮತ್ತು ರೋಹಿತ್ ಇಬ್ಬರೂ ತಮ್ಮ ವೈಯಕ್ತಿಕ ದೈಹಿಕ ಸಮಸ್ಯೆಗಳಿಂದಾಗಿ ಮುಂಬೈ ಇಂಡಿಯನ್ಸ್ ಪರ ಐಪಿಎಲ್ನ ಕೆಲವು ಪಂದ್ಯಗಳನ್ನು ತಪ್ಪಿಸಿಕೊಂಡಿದ್ದರು. ಪಾಂಡ್ಯ ಬೆನ್ನು ನೋವಿನಿಂದ ಬ್ಯಾಕ್ ಸ್ಪ್ಯಾಸಮ್ಸ್ ಬಳಲುತ್ತಿದ್ದರೆ, ರೋಹಿತ್ ತೊಡೆಸಂದಿ ಸ್ನಾಯು ಸೆಳೆತದ ಹ್ಯಾಮ್ಸ್ಟ್ರಿಂಗ್ ನಿಗ್ಗಲ್ ಸಮಸ್ಯೆಯನ್ನು ಎದುರಿಸುತ್ತಿದ್ದರು. ಹಾರ್ದಿಕ್ ಜೂನ್ 2ರಿಂದ ಬೆಂಗಳೂರಿನ ಕೋಇನಲ್ಲಿದ್ದರು. ಅಫ್ಘಾನಿಸ್ತಾನ ಸರಣಿಗೆ ಇಬ್ಬರನ್ನೂ ಷರತ್ತಿನ ಆಧಾರದಲ್ಲಿ ಬಿಸಿಸಿದೆ ಆಯ್ಕೆ ಮಂಡಳಿ ಆಯ್ಕೆ ಮಾಡಿತ್ತು. ಏತನ್ಮಧ್ಯೆ ವಿರಾಟ್ ಕೊಹ್ಲಿ ಅವರು ಗಾಯದ ಕಾರಣಕ್ಕಾಗಿ ಸರಣಿಯಿಂದ ಹೊರಬಿದ್ದಿದ್ದರು. ಈ ವೇಳೆ ರೋಹಿತ್ ಮತ್ತು ಹಾರ್ದಿಕ್ ಅವರು ಆಡುವ ಬಗ್ಗೆ ಅನುಮಾನಗಳಿದ್ದವು. ಆದರೆ ಈಗ ಇಬ್ಬರೂ ಫಿಟ್ ಆಗಿದ್ದು ಸರಣಿಯಲ್ಲಿ ಭಾಗವಹಿಸಲಿದ್ದಾರೆ. ಇಬ್ಬರೂ ಸರಣಿ ಆಡಲು ಫಿಟ್. ಹಾರ್ದಿಕ್ ವಿದೇಶದಲ್ಲಿ ರಜಾದಿನಗಳನ್ನು ಕಳೆದು ಜೂನ್ 2ರಂದು ಕೋಇಗೆ ಬಂದಿದ್ದರು. ಮುಂದಿನ 5 ದಿನಗಳಲ್ಲಿ ಅವರು ಹಲವಾರು ಪಂದ್ಯಗಳ ಸಿಮ್ಯುಲೇಷನ್ಗಳನ್ನು ಮಾಡಿದರು ಮತ್ತು ಪೂರ್ಣಕೋಟಾದ 10 ಓವರ್ಗಳ ಬೌಲಿಂಗ್ ಕೂಡ ಮಾಡಿದರು. ಅವರಿಗೆ ಯಾವುದೇ ಅಸ್ವಸ್ಥತೆ ಕಂಡುಬಂದಿಲ್ಲ ಮತ್ತು ವಿವಿಧ ನಿಯತಾಂಕಗಳಿಗಾಗಿ ಅವರ ಫಿಟ್ನೆಸ್ ಡೇಟಾವನ್ನು ಕೋಇನ ಸ್ಟ್ರೆಂತ್ ಮತ್ತು ಕಂಡೀಷನಿಂಗ್ ಕೋಚ್ಗಳು ಅನುಮೋದಿಸಿದ್ದಾರೆ ಎಂಬ ಮಾಹಿತಿ ಇದೆ ಎಂದು ಬಿಸಿಸಿಐ ಮೂಲಗಳು ಪಿಟಿಐ ಸುದ್ದಿಸಂಸ್ಥೆಗೆ ತಿಳಿಸಿವೆ. ಮತ್ತೊಂದೆಡೆ ಮಾಜಿ ನಾಯಕ ರೋಹಿತ್ ಶರ್ಮಾ ಕೂಡ ತಮ್ಮ ತೊಡೆಸಂದಿ ಸೆಳೆತದ ಸಮಸ್ಯೆಯನ್ನು ಮೌಲ್ಯಮಾಪನ ಮಾಡಲು ಕೋಇನಲ್ಲಿದ್ದರು ಮತ್ತು ಅವರನ್ನು ತಪಾಸಣೆಯ ನಂತರ ಆಡಲು ಅನುಮತಿಸಲಾಗಿದೆ. ಸೋಮವಾರವಷ್ಟೇ ಭಾರತ ತಂಡದ ಸಹಾಯಕ ತರಬೇತುದಾರ ಸಿತಾಂಶು ಕೊಟಕ್ ಅವರು ಪಾಂಡ್ಯ ಅವರ ಫಿಟ್ನೆಸ್ ಸ್ಥಿತಿಯ ಬಗ್ಗೆ ತಮಗೆ ನಿಖರವಾದ ಅಪ್ಡೇಟ್ ಇಲ್ಲದಿದ್ದರೂ ಆಲ್ರೌಂಡರ್ ಚೆನ್ನಾಗಿದ್ದಾರೆ ಎಂದು ತಾವೂ ನಂಬಿರುವುದಾಗಿ ಹೇಳಿದರು. ಪಾಂಡ್ಯ ತಮ್ಮ ವೇಗದ ಬೌಲಿಂಗ್ ಮತ್ತು ಡೆತ್ ಓವರ್ಗಳಲ್ಲಿ ಸಿಡಿಸುವ ಭರ್ಜರಿ ಸಿಕ್ಸರ್ಗಳ ಮೂಲಕ ತಂಡಕ್ಕೆ ಸಮತೋಲನ ತಂದುಕೊಡುವುದರಿಂದ ಭಾರತದ ಸೀಮಿತ ಓವರ್ಗಳ ಕ್ರಿಕೆಟ್ನಲ್ಲಿ ಅವರು ಪ್ರಮುಖ ಆಟಗಾರನಾಗಿದ್ದಾರೆ. 50 ಓವರ್ಗಳ ಕ್ರಿಕೆಟ್ಗೆ ಪಾಂಡ್ಯ ಸಜ್ಜು. ಈ ಸರಣಿಯ ಅತ್ಯಂತ ಸಮಾಧಾನಕರ ವಿಷಯವೆಂದರೆ ಪಾಂಡ್ಯ ತರಬೇತಿ ಅವಧಿಯಲ್ಲಿ 10 ಓವರ್ಗಳನ್ನು ಬೌಲಿಂಗ್ ಮಾಡುತ್ತಿದ್ದಾರೆ. ಅಂದರೆ ಅವರು 50 ಓವರ್ಗಳ ಕ್ರಿಕೆಟ್ನ ಸವಾಲಿಗೆ ಸಂಪೂರ್ಣವಾಗಿ ಸಿದ್ಧರಾಗಿದ್ದಾರೆ. ಆದಾಗ್ಯೂ ಪಾಂಡ್ಯ ಚಂಡೀಗಢದಲ್ಲಿ ನಡೆಯಲಿರುವ ಹೊನಲು ಬೆಳಕಿನ ತರಬೇತಿ ಅವಧಿಯಲ್ಲಿ ತಂಡವನ್ನು ಸೇರಿಕೊಳ್ಳುತ್ತಾರೆಯೇ ಅಥವಾ ಮೊದಲಿನ ಯೋಜನೆಯಂತೆ ನೇರವಾಗಿ ಧರ್ಮಶಾಲಾದಲ್ಲಿ ತಂಡವನ್ನು ಕೂಡಿಕೊಳ್ಳುತ್ತಾರೆ ಎಂಬುದು ಇನ್ನೂ ಸ್ಪಷ್ಟವಾಗಿಲ್ಲ. ಸ್ಟಾರ್ ಬ್ಯಾಟರ್ ವಿರಾಟ್ ಕೊಹ್ಲಿ ಈಗಾಗಲೇ ತೊಡೆಸಂದಿ ಗಾಯದ ಹ್ಯಾಮ್ಸ್ಟ್ರಿಂಗ್ ಇಂಜರಿ ಕಾರಣದಿಂದಾಗಿ ಸರಣಿಯಿಂದ ಹೊರಗುಳಿದಿದ್ದು, ಅವರ ಸ್ಥಾನಕ್ಕೆ ಯಶಸ್ವಿ ಜೈಸ್ವಾಲ್ ಅವರನ್ನು ಸೇರಿಸಿಕೊಳ್ಳಲಾಗಿದೆ. ಧರ್ಮಶಾಲಾ ಹೊರತುಪಡಿಸಿ ಈ ಸರಣಿಯ ಉಳಿದ ಪಂದ್ಯಗಳು ಜೂನ್ 17 ಮತ್ತು ಜೂನ್ 20ರಂದು ಕ್ರಮವಾಗಿ ಲಕ್ನೋ ಮತ್ತು ಚೆನ್ನೈನಲ್ಲಿ ನಡೆಯಲಿವೆ.